ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ಡಿಸೈನ್ಗೆ ನಾನು ಈ ಕಲರ್ ದಾರನ ಬಳಸ್ತಾ ಇದ್ದೀನಿ. ಹೀಗೆ ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10.75 mm ಕ್ರೋಶ. ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಡಿಸೈನ್ಗೆ ನಾನು ರಿಂಗ್ ಬೀಡು ಹಾಗೆ ಫ್ಲವರ್ ಬೀಡನ್ನ ಬಳಸ್ತಾ ಇದ್ದೀನಿ. ಹಾಗೆ ಸ್ಮಾಲ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ಕೂಡ ಬಳಸ್ತಾ ಇದ್ದೀನಿ. ಸೊ ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ನಲ್ಲ, ಆ ಥ್ರೆಡ್ನ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ, ಸಿಂಗಲ್ ಲಾಕ್. ಸೊ ನೋಡಿ, ಹೀಗೆ ಸಿಂಗಲ್ ಲಾಕ್ ಆದಮೇಲೆ ನಾನು ಇಲ್ಲಿ ಚೈನ್ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ ಆದಮೇಲೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಕರೆಕ್ಟಾಗಿ ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ನಾನಿಲ್ಲಿ ಒಂದು ರಿಂಗ್ ಬೀಡು ಹಾಗೆ ಒಂದು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ರಿಂಗ್ ಬೀಡ್ ಒಳಗೆ ಫ್ಲವರ್ ಬೀಡ್ ಬರೋ ಹಾಗೆ ಮಾಡಿಕೊಂಡು ಸೊ ಹೀಗೆ ಒಂದು ಥ್ರೆಡ್ನ ಇನ್ಸರ್ಟ್ ಮಾಡೋಣ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಸಿಂಗಲ್ ಲಾಕ್ ಮಾಡಿದ್ಮೇಲೆ ಹೀಗೆ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಹೀಗೆ ಬಟ್ಟೆನ ಉಲ್ಟಾ ತಿರುಗಿಸಿ ಮತ್ತೆ ನೀಡಲ್ ಮೇಲೆ ದಾರ ತಂದು ಈ ಬೀಡ್ ಇನ್ಸರ್ಟ್ ಮಾಡೋ ಮುಂಚೆ ನಾ ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ನಲ್ಲ, ಈ ಹೋಲ್ ಗ್ಯಾಪಿಗೆ ಹೋಗಿ ಒಂದು ದಾರ ತರಬೇಕು. ಹೀಗೆ ಸೊ ಹೀಗೆ ಒಂದು ದಾರನ ತರಬೇಕು. ನೀಡಲ್ ಮೇಲೆ ನೋಡಿ 3 ದಾರ ಕಾಣ್ತಿದೆಯಲ್ಲ, ಸೊ ಈಗ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ 2ಕ್ಕೆ 1 2ಕ್ಕೆ 1. ಸೊ ನೋಡ್ಬೋದು ನೀವಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ದೀನಲ್ಲ. ಮತ್ತೆ ಈಗ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ಈ ಬೀಡನ್ನ ಈ ನೀಡಲ್ ಇದೆಯಲ್ಲ, ಇದನ್ನ ಈ ಬೀಡ್ ಒಳಗೆ ಹಾಕಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿ ಒಂದು ದಾರನ ತರಬೇಕು. ಹೀಗೆ ದಾರ ತಂದು ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಬೀಡ್ ಒಳಗೆ ಹೋಗಿ ಹೀಗೆ ದಾರನ ತಂದು ಹೀಗೆ ದಾರನ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆ, ಹೀಗೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ ನೀಡಲ್ ಮೇಲೆ ದಾರನ ತಂದು ಹೀಗೆ 3ಕ್ಕೂ ಕೂಡ ಒಂದೇ ಸಲ ಹೀಗೆ ದಾರನ ಪಾಸ್ ಮಾಡಬೇಕು. ಸೊ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ರಿಂಗ್ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆ, ಈಗ 3 ದಾರಕ್ಕೂ ಕೂಡ ಒಟ್ಟಿಗೆನೆ ಹೀಗೆ ನೀಡಲ್ನ ಪಾಸ್ ಮಾಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಂದು ಇದೇ ರಿಂಗ್ ಒಳಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಅಲ್ಲಿಂದ ಒಂದು ದಾರ ತಂದಿದ್ದೀನಲ್ಲ, ಈಗ ನೋಡ್ಬೋದು ನೀವು ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1 2ಕ್ಕೆ 1 ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ರಿಂಗ್ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ 2ಕ್ಕೆ 1 2ಕ್ಕೆ 1 ಹೀಗೆ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಆಗಿದೆಯಲ್ಲ, ಮತ್ತೆ ನೀಡಲ್ ಮೇಲೆ ದಾರ ತಂದು ಇದೇ ರಿಂಗ್ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಬೀಡ್ ಒಳಗೆ ಹೋಗಿ
ನೀಡಲ್ನ ಪಾಸ್ ಮಾಡಿ ದಾರಾನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ಹೀಗೆ. ಸೊ ಒಟ್ಟು 4 ಆಯ್ತಲ್ವಾ. ಇದೇ ರೀತಿ ನಾನಿನ್ನು 3 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 2ಕ್ಕೆ 1 2ಕ್ಕೆ 1 2ಕ್ಕೆ 1. ಒಟ್ಟು ಇಲ್ಲಿ 7 ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಈಗ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ಹೀಗೆ ಬಟ್ಟೆಗೆ ಡೈರೆಕ್ಟಾಗಿ ಒಂದು ಲಾಕ್ ಮಾಡಿದ್ದೀನಿ. ಮತ್ತೆ ಈಗ ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು. ಹೀಗೆ ಬಟ್ಟೆನ ಉಲ್ಟಾ ತಿರುಗಿಸಿ ಇಲ್ಲಿ ಫಸ್ಟ್ ಒಂದು ಹೋಲ್ ಗ್ಯಾಪ್ ಕಾಣ್ತಿದೆಯಲ್ಲ, ಡಬಲ್ ಕ್ರೋಶೆಟ್ ಕಂಬದ ಹೋಲ್ ಗ್ಯಾಪು, ಅಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ಮತ್ತೆ ಅದ್ರ ಪಕ್ಕ ಒಂದು ಸಿಂಗಲ್ ಲಾಕ್, ಸೊ ಹೀಗೆ ಇದೇ ರೀತಿ ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ನಾನು ಒಂದೊಂದೇ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹೀಗೆ ಪ್ರತಿಯೊಂದು ಕಂಬದ ಮೇಲೂ ಕೂಡ ನಾನು ಇಲ್ಲಿ ಸಿಂಗಲ್ ಲಾಕ್ ಮಾಡಿದ್ಮೇಲೆ ಮತ್ತೆ ಬಟ್ಟೆನ ಹೀಗೆ ವಾಪಸ್ ತಿರುಗಿಸ್ತೀನಿ. ವಾಪಸ್ ತಿರುಗಿಸಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಂತರ ಸ್ಮಾಲ್ ಗೋಲ್ಡನ್ ಬೀಡ್ನ ತಗೊಂಡು ಹೀಗೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಿದೆಯಲ್ಲ ಫಸ್ಟ್ ಹೋಲ್ ಗ್ಯಾಪ್, ಫಸ್ಟ್ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಸೊ ಹೀಗೆ ಗೋಲ್ಡ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಅದ್ರ ಪಕ್ಕ ಇರೋಂತಹ ಹೋಲ್ ಗ್ಯಾಪಿಗೆ ಹೋಗಿ, ಸೊ ಇಲ್ಲಿದೆಯಲ್ಲ ಈ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಸಿಂಗಲ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಈ ರೀತಿ. ಹೇಗೆ ಒಂದು ಗೋಲ್ಡ್ ಬೀಡ್ನ ಇನ್ಸರ್ಟ್ ಮಾಡಾದ್ಮೇಲೆ ಅದ್ರ ಪಕ್ಕ ಇರೋಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕ ಇರೋಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಬೀಡ್ನ ಇನ್ಸರ್ಟ್ ಮಾಡೋದು. ಹೀಗೆ ಬೀಡ್ ಇನ್ಸರ್ಟ್ ಮಾಡೋದು, ಮತ್ತೆ ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು. ಸೊ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡ್ ಇನ್ಸರ್ಟ್ ಮಾಡೋದು. ಸೊ ನೋಡಿ ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ.
ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಆದರೆ ಬೀಡ್ ಲಾಕ್ ಮಾಡ್ತಾ ಇಲ್ಲ. ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಮತ್ತು ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡೋದು, ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು. ಸೊ ನೋಡಿ ಹೀಗೆ ಬೀಡ್ ಇನ್ಸರ್ಟ್ ಆದಮೇಲೆ, ಅಂದರೆ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. 1 2 3 4 5 6 7 8 ಇಲ್ಲಿ 8 ಬೀಡ್ ಇನ್ಸರ್ಟ್ ಮಾಡಿದ್ದೀನಲ್ಲ. ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಸೊ ನೋಡಿ ಹೇಗೆ ಬರ್ತದೆ ಅಂತೇಳಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ಲಾಕ್ ಮಾಡಾದ್ಮೇಲೆ ನಾನು ಮತ್ತೆ ಚೈನ್ನ ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ ಚೈನ್ ಹಾಕ್ತಿರೋ ಅಂಥದ್ದು. ಸೊ ಮತ್ತೆ ಚೈನ್ ಹಾಕೋಣ. 1 2 3 4 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಲಾಕ್ ಮಾಡ್ತೀನಿ. ಸೊ ಹೀಗೆ ಸೊ ಇಲ್ಲಿ ಏನು 4 ಚೈನ್ ಹಾಕಿದ್ದೀನಲ್ಲ, ಇದು ಆಪ್ಷನಲ್ಲು. ನಿಮಗೆ ಕುಚ್ಚಬೇಕು ಅಂತ ಇದ್ದರೆ ಮಾತ್ರ ಇಲ್ಲಿ ಮತ್ತು ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ ಆ ಥರ ಹಾಕೋಬೋದು. ನನಗೆ ಕುಚ್ಚು ಇಷ್ಟ ಇಲ್ಲ, ಸಾರಿ ಪೂರ್ತಿ ಇದೇ ರೀತಿ ಡಿಸೈನ್ ಬೇಕು ಅಂತ ಇದ್ದರೆ, ಈಗ 4 ಚೈನ್ ಹಾಕ್ತಿದ್ದೀನಲ್ಲ ಈ ಥರದನ್ನ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಆಗಿದ ಕೂಡಲೇ, ಅಂದರೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ ಕೂಡಲೇ ಮತ್ತೆ ರಿಂಗ್ ಬೀಡು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿ ಈ ರೀತಿ ಡಿಸೈನ್ನ ಹಾಕ್ಕೋಬೇಕು. ನಿಮಗೆ ಕುಚ್ಚು ಬೇಕು ಅಂತ ಇದ್ದರೆ ಮಾತ್ರ ಇಲ್ಲಿ 4 ಚೈನ್ ಹಾಕ್ಕೊಳ್ಳೋ ಅಂಥದ್ದು. ಸೊ ನಾನು ಇಲ್ಲಿ ಕುಚ್ಚು ಹಾಕೋಕ್ಕೋಸ್ಕರ ಇಲ್ಲಿ 4 ಚೈನ್ ಬಿಟ್ಟಿದ್ದೀನಿ. ಸೊ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಬೀಡು, ಅದರೊಳಗೆ ಇನ್ನೂ ಒಂದು ಫ್ಲವರ್ ಬೀಡು. ಸೊ ಈ ರೀತಿ ರಿಂಗ್ ಬೀಡ್ ಒಳಗೆ, ನೀಡಲ್ ಒಳಗೆ ಈ ಥರ ಬೀಡನ್ನ ಪಾಸ್ ಮಾಡ್ಕೋಬೇಕು. ನಾನಿಲ್ಲಿ ರಿಂಗ್ ಬೀಡ್ ಒಳಗೆ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ಹೀಗೆ ಸೊ ನೋಡಿ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನಂತರ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು. ಹೀಗೆ ಸಿಂಗಲ್ ಲಾಕ್ನ ಮಾಡಿ ಮತ್ತೆ ಬಟ್ಟೆನ ಸ್ವಲ್ಪ ಉಲ್ಟಾ ತಿರುಗಿಸ್ಕೋಬೇಕು. ಹೀಗೆ ಬಟ್ಟೆನ ಉಲ್ಟಾ ತಿರುಗಿಸಿ ನೀಡಲ್ ಮೇಲೆ ದಾರ ತಂದು, ಇಲ್ಲೇನು ಸಿಂಗಲ್ ಲಾಕ್ ಮಾಡಿದ್ವಿ ಅಲ್ವಾ ಬೀಡ್ ಇನ್ಸರ್ಟ್ ಮಾಡೋ ಮುಂಚೆ, ಆ ಸಿಂಗಲ್ ಲಾಕಿಗೆ ಹೋಗಿ ಹೀಗೆ ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 ಹೀಗೆ ಮತ್ತೆ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ಸೊ ಮತ್ತೆ ಬಟ್ಟೆನ ಹೀಗೆ ಸೀದಾ ತಿರುಗಿಸ್ಕೊಂಡು ಈ ರಿಂಗ್ ಬೀಡ್ ಒಳಗೆ ನೀಡಲ್ನ ಹಾಕಿ ಅಲ್ಲಿಂದ ಒಂದು ದಾರನ ತಂದು ಫಸ್ಟ್ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ರಿಂಗ್ ಬೀಡ್ ಒಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತಂದು ನೀಡಲ್ ಮೇಲೆ 3 ದಾರ ಕಾಣುತ್ತಲ್ಲ, ಹೀಗೆ ಅಟ್ ಎ ಟೈಮ್ ಹೀಗೆ ಪಾಸ್ ಮಾಡಬೇಕು ದಾರನ. ಸೊ ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ 1 ಸಿಂಗಲ್ ಲಾಕ್ 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ರಿಂಗ್ ಬೀಡ್ ಒಳಗೆ ಹೋಗಿ ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತರೋದು
ಅದೇ ರಿಂಗ್ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ದಾರಾನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಹಾಕೊಳ್ಳೋ ಅಂಥದ್ದು. ಸೊ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಆಗ್ತಾ ಅಲ್ವಾ, ಇದೇ ರೀತಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಳ್ತೀನಿ. ಸೊ ಈಗ 7 ಡಬಲ್ ಕ್ರೋಶೆಟ್ ಮಾಡಿದ್ಮೇಲೆ ಸೊ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಬಟ್ಟೆನ ವಾಪಸ್ ತಿರುಗಿಸ್ಕೋಬೇಕು. ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿದ್ಮೇಲೆ ಇಲ್ಲಿ ಎಲ್ಲೆಲ್ಲೂ ಹೋಲ್ ಗ್ಯಾಪ್ ಕಾಣ್ತಿದೆಯಲ್ಲ, ಸೊ ಇಲ್ಲಿ ಈ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋ ಅಂಥದ್ದು. ನಂತರ ಅದ್ರ ಪಕ್ಕ ಇರುವಂತಹ ಹೋಲ್ ಗ್ಯಾಪು, ಇದೇ ರೀತಿ ಪ್ರತಿಯೊಂದು ಹೋಲ್ ಗ್ಯಾಪಿಗೆ ಹೋಗಿ ನಾನು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಹೀಗೆ ಪ್ರತಿಯೊಂದು ಡಬಲ್ ಕ್ರೋಶೆಟ್ ಮೇಲೂ ಸಿಂಗಲ್ ಲಾಕ್ನ ಮಾಡಾದ್ಮೇಲೆ ನಾನೀಗ ಬಟ್ಟೆನ ವಾಪಸ್ ತಿರುಗಿಸ್ಕೊಳ್ತೀನಿ. ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡೋಣ. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡೋದು, ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡೋದು. ಬಟ್ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಪಕ್ಕ ಇರುವಂತಹ ಹೋಲ್ ಗ್ಯಾಪ್ಗಳಿಗೆ ಹೋಗಿ ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸೊ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ನಾವು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಹೀಗೆ ಪ್ರತಿಯೊಂದು ಹೋಲ್ ಗ್ಯಾಪು ಕೂಡ ನಾನು ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ. 2, 4, 6, 8 ಬೀಡ್ ಆಗಿದೆ ಅಲ್ಲ, 8 ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಾದ್ಮೇಲೆ ಹೀಗೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಸೊ ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಿದೆ ಅಂತೇಳಿ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಹೀಗೆ ನಾನು ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಿಮಗೆ ಹೇಗೆ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತೇಳಿ. ನಾನು ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ 4 ಚೈನ್ ಏನಿದೆ ಈ ಗ್ಯಾಪಲ್ಲೆಲ್ಲ ಕುಚ್ಚು ಅಂಥದ್ದು. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನು ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ನೀವೇ ಹೇಗೆ ಕಾಣ್ತಿದೆ ಅಂತೇಳಿ. ಸೊ ನೋಡಿ, ಇದು ಬ್ರೈಡಲ್ ಸ್ಯಾರೀಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. 4 ಚೈನ್ ಹಾಕಿದ್ದೀನಲ್ಲ, ಇಲ್ಲೆಲ್ಲ ಕುಚ್ಚು ಕಟ್ಟುವಂಥದ್ದು. ಸೊ ನಾನು ನಿಮಗೆ ಕುಚ್ಚು ಕಟ್ಟಿ ಕೂಡ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಡಿಸೈನು. ನೋಡ್ಬೋದು ನೀವು ಇಲ್ಲಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ಕಲರ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತ. ನಾನಿಲ್ಲಿ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಂದರೆ ಡಬಲ್ ಮಾಡಿದ್ರೆ 240 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ನಿಮಗೆ ಥಿಕ್ನೆಸ್ ನೋಡಿ, ನನಗೆ ಇನ್ನೂ ಸ್ವಲ್ಪ ದಪ್ಪ ಕುಚ್ಚು ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ದಾರನ ತೊಗೊಂಡು ಕುಚ್ಚು ಕಟ್ಬೋದು. ಹಾಗೆ ಇಲ್ಲೂ ಅಷ್ಟೇ, ನಾನಿಲ್ಲಿ ಒಂದು ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಲ್ಲ, ನೀವು ಬೇಕಾದ್ರೆ ಈ ಪರ್ಪಲ್ ಕೂಡ ಮಿಕ್ಸ್ ಮಾಡಿಕೊಂಡು ಆಫ್ ಆ್ಯಂಡ್ ಆಫಲ್ಲೂ ಕೂಡ ಕುಚ್ಚು ಕಟ್ಕೋಬೋದು. ಸೊ ಹೀಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ್ರಲ್ಲ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ.
ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.